ಎಲ್ಲರಿಗೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಮ್ಮ ಸೊಸೈಟಿಯಲ್ಲಿ ಸಿಂಪಲ್ಲಾಗಿ ಲೋಹರಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ನೋಡಿ ಬನ್ನಿ ಏನಾಗುತ್ತೆ ಅಂತ. ನೋಡಿ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಈ ಥರ ಲಂಗ ದಾವಣಿ ಹಾಕ್ಕೊಂಡು ರೆಡಿಯಾಗಿದ್ದಾರೆ. ಸೊಸೈಟಿಯಲ್ಲಿ ಈ ಸಾರಿ ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಪಂಜಾಬಿ ಫ್ಯಾಮಿಲಿ ಎಲ್ಲ ಜಾಸ್ತಿ ಇದೆ ಇಲ್ಲಿ. ಆದರೆ ಅವರ ಫ್ಯಾಮಿಲಿಯಲ್ಲಿ ಸ್ವಲ್ಪ ಶೋಕಾಚರಣೆ ಮಾಡ್ತಾ ಇದ್ದಾರೆ ಅವರು. ಅದಕ್ಕಾಗಿ ಸಿಂಪಲ್ಲಾಗಿ ಮಾಡ್ತಾ ಇದ್ದಾರೆ. ಇಲ್ಲಾದರೆ ಮ್ಯೂಸಿಕ್ ಎಲ್ಲ ಹಾಕಿ ಡ್ಯಾನ್ಸು ಅದೆಲ್ಲ ಇರುತ್ತೆ. ಆದರೆ ಈ ಟ್ರೆಡಿಷನ್ನ ಹೇಗೆ ಮಾಡದೇ ಇರೋದು ಅಂತ ಸಿಂಪಲ್ಲಾಗಿ ಈ ಸಾರಿ ಸೆಲೆಬ್ರೇಟ್ ಮಾಡ್ತಾ ಇರೋದು. ಮಕ್ಕಳೆಲ್ಲ ಮೊದಲೇ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಆಟ ಪಾಠ ನಡೀತಾ ಇದೆ ಅವ್ರದ್ದು. ಸೊ ಈ ಥರ ಎಲ್ಲ ಒಂದು ಕಡೆ ಕಟ್ಟಿಗೆಗಳನ್ನೆಲ್ಲ ಇಟ್ಟು ಈ ಥರ ಬಾನ್ ಫೈರ್ ಥರ ಫೈರ್ ಹಚ್ಚಿರ್ತಾರೆ. ಇದು ಪಂಜಾಬದಲ್ಲಿ ತುಂಬ ಮಾಡ್ತಾರೆ. ಇಲ್ಲಿ ಜನರು ಇದ್ದಾರೆ ಪಂಜಾಬೀಸು. ಹಾಗೆ ವರ್ಷ ಇದನ್ನು ಎಲ್ಲ ಟ್ರೆಡಿಷನ್ದು ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ತೇವೆ. ಈ ಥರ ರೆಡಿ ಮಾಡಿದ್ದಾರೆ. ಇಲ್ಲಿ ಅವರು ಹೊಸ ವರ್ಷದಲ್ಲಿ ಬಂದಿರುವ ಈ ಬೆಳೆ ಮತ್ತು ಸೂರ್ಯ ಮತ್ತು ಅಗ್ನಿ ದೇವತೆಗೆ ಥ್ಯಾಂಕ್ ಯು ಹೇಳಲಿಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತಾರೆ. ಎಲ್ಲರೂ ಈಗ ಈ ಥರ ಸುತ್ತ ಬಂದಿದ್ದಾರೆ. ತುಂಬ ಜನ ಇಲ್ಲ ಈ ಸಾರಿ. ಎಲ್ಲ ಹೊರಗಡೆ ಹೋಗಿರ್ಬೋದು ಅಥವಾ ಹಬ್ಬದ ಆಚರಣೆಗೆ ಮನೆಗೂ ಹೋಗಿರ್ತಾರಲ್ಲ, ಅಲ್ಲಿ ಹೋಗಿರ್ಬೋದು ಅನಿಸುತ್ತೆ. ಸೊ ಈ ಥರ ನಾವೆಲ್ಲ ಸ್ವಲ್ಪ ಜನ ಸೇರಿದ್ವಿ ಇಲ್ಲಿ. ಫಸ್ಟು ಇದೆಲ್ಲ ಹೊತ್ಕೊಂಡು ಸರಿಯಾಗಿ ಉರಿಯೋಗೆ ವೇಟ್ ಮಾಡ್ತಾರೆ. ಮತ್ತು ಸ್ವೀಟು ಮಾಡಿರ್ತಾರೆ. ಊಟ ಎಲ್ಲ ಇರುತ್ತೆ ಪ್ರತಿ ವರ್ಷ. ಈ ಸಾರಿ ಇಲ್ಲ, ಸಿಂಪಲ್ಲಾಗಿ ಸ್ನ್ಯಾಕ್ಸ್ ಇಟ್ಟಿದ್ದಾರೆ. ಇದೆಲ್ಲ ರಿಚುವಲ್ಸ್ ಆದಮೇಲೆ. ಸೊ ಈ ಥರ ಈ ಬಾನ್ ಫೈರ್ ಬೆಂಕಿಯ ಸುತ್ತಲೂ ಹೀಗೆ ಸುತ್ತು ಪ್ರದಕ್ಷಿಣೆ ಹಾಕ್ತಾರೆ. ಮತ್ತು ಕೈಯಲ್ಲಿ ಇದು ಪಾಪ್ಕಾರ್ನು ಮತ್ತು ಎಂಥ ದವಸ ಧಾನ್ಯ ಇರುತ್ತೆ ಅದೆಲ್ಲ ಅರ್ಪಿಸಿ ಹೀಗೆ ಪ್ರದಕ್ಷಿಣೆ ಹಾಕಿ ಬೇಡ್ಕೊಳ್ತಾರೆ. ಮತ್ತು ಪ್ರಸಾದದಲ್ಲಿ ಅದೇ ಸಿಪ್ಪೆ ಇರುತ್ತಲ್ಲ ಅಂಥದ್ದು ಫುಲ್ ಶೇಂಗಾ ಇರುತ್ತಲ್ಲ, ಅದರ ಒಳಗಡೆ ಶೇಂಗಾ ಕಾಳು ಇರುತ್ತೆ. ಅಂಥ ಶೇಂಗಾ ಮತ್ತು ಪಾಪ್ಕಾರ್ನು ಅದೆಲ್ಲ ಕೊಟ್ಟಿರ್ತಾರೆ. ಮತ್ತು ಎಳ್ಳಿಂದು ಏನಾದರೂ ಸ್ವೀಟು ಅದೆಲ್ಲ ಮಾಡಿರ್ತಾರೆ. ಮತ್ತು ಪಂಜಾಬೀಸು ಇದು ಸರ್ಸೋ ಕಾ ಸಾಗು ಮತ್ತು ಮಕ್ಕಿ ಕಾ ರೋಟಿ ಅದೆಲ್ಲ ಮಾಡ್ತಾರೆ. ಸ್ವೀಟೆಲ್ಲ ಮಾಡಿರ್ತಾರೆ. ಸೊ ನಮಗೆ ಯಾವಾಗಲೂ ಚೋಲೆ ಭತ್ತೂರ ಮತ್ತು ಅದೆಲ್ಲ ಇರ್ತಿತ್ತು ಊಟಕ್ಕೆ. ಈ ಸಾರಿ ಆ ಥರ ಎಲ್ಲ ಇಟ್ಟಿಲ್ಲ, ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾ ಇರೋದು. ಸೊ ಎಲ್ಲರೂ ಕೂಡ ಬಂದು ಇದರ ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡಿದರು. ಈ ಥರ ಏನಾದರೂ ಸೆಲೆಬ್ರೇಷನ್ ಇರಬೇಕಾದ್ರೆ ತುಂಬ ಜನ ಸೇರ್ತಾರೆ, ಆವಾಗಲೇ ಸಿಗೋದು. ಇಲ್ಲಾಂದರೆ ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಆದರೆ ಈ ಸಾರಿ ತುಂಬಾ ಕಡಿಮೆ ಜನ ಇದ್ದರು. ಮತ್ತು ಮಹಾರಾಷ್ಟ್ರೀಯನ್ಸ್ ಎಲ್ಲ ಮಕರ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ತಾರೆ. ಅವ್ರದ್ದು ಟ್ರೆಡಿಷನ್ ಬೇರೆ ಇರುತ್ತೆ. ಅವರು ಅರಿಶಿಣ ಕುಂಕುಮದ ಪ್ರೋಗ್ರಾಮ್ ಎಲ್ಲ ಇರುತ್ತೆ ಅವರಲ್ಲಿ. ಆದರೆ ಇದು ಪಂಜಾಬೀಸು ಈ ಥರ ಮಾಡ್ತಾರೆ ಲೋಹರಿ ಸೆಲೆಬ್ರೇಷನ್. ನಮ್ಮದು ಕೂಡ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ರು. ಮ್ಯೂಸಿಕ್ ಎಲ್ಲ ಹಾಕಿ ಪಂಜಾಬಿ ಡ್ಯಾನ್ಸ್ ಅದೆಲ್ಲ ಮಾಡ್ತಿದ್ರು. ಈ ವರ್ಷ ಮಾತ್ರ ಎಲ್ಲ ಸಿಂಪಲ್ಲಾಗಿ ಮಾಡಿದ್ದಾರೆ. ಸೊ ಎಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಸೊ ಹಾಗೆ ಎಲ್ಲರೂ ಸಿಕ್ಕಿರ್ತಾರಲ್ಲ, ಅವರವರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಅವಾಗ ಇಂಥ ಏನಾದರೂ ಇದ್ದರೆ ಸಿಕ್ಕಿರ್ತಾರೆ. ಯಾವಾಗಲೇ ಸ್ವಲ್ಪ ಮಾತಾಡೋದು ಎಲ್ಲ ಇರುತ್ತೆ. ಇಲ್ಲಾಂದರೆ ವಾಕಿಂಗ್ ಮಾಡೋಕ್ಕೆ ಕೆಳಗೆ ಹೋದಾಗ ಸಿಗಬೇಕು. ಇಲ್ಲ ಒಂದೇ ಟೈಮಲ್ಲಿ ಎಲ್ಲರೂ ಸಿಗಲ್ಲ. ಸೊ ಈ ಥರ ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾರೆ, ಮಾತಾಡ್ತಾರೆ. ಮಕ್ಕಳು ಎಲ್ಲ ಬಂದಿರ್ತಾರೆ. ಸೊ ಚೆನ್ನಾಗಿ ಅನಿಸ್ತು. ಇದು ಒಂದು. ಮತ್ತು ಹೋಳಿ ಹುಣ್ಣಿಮೆಯಲ್ಲಿ ಹೀಗೆ ಬಾನ್ ಫೈರ್ ಹಾಕಿ ಅದು ರಾವಣ ದಹನ ಇರುತ್ತಲ್ಲ, ಆವಾಗ ಚೆನ್ನಾಗಿ ಅನಿಸುತ್ತೆ. ಇವಾಗ ಇದಂತೂ ಬಾನ್ ಫೈರ್ ಥರ ಇದೆ. ಆವಾಗ ರಾವಣ ಸುಡೋದು ಇರುತ್ತಲ್ಲ, ಅದು ಕೂಡ ಚೆನ್ನಾಗಿರುತ್ತೆ. ಈ ಥರ ಸೆಲೆಬ್ರೇಟ್ ಆಯಿತು ನಮ್ಮದು ಸಿಂಪಲ್ಲಾಗಿ. ಮತ್ತು ಇದರ ನಂತರ ನಮಗೆ ಸ್ನ್ಯಾಕ್ಸ್ ಇತ್ತು, ಪ್ರಸಾದ ಕೂಡ ಕೊಟ್ಟಿದ್ದರು. ಅದು ಅಲ್ಲೇ ಶೇಂಗಾ ಮತ್ತು ಪಾಪ್ಕಾರ್ನು ಅದೆಲ್ಲ ಕೊಟ್ಟಿದ್ದರು. ಅದೆಲ್ಲ ತಿಂದ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಇತ್ತು, ಅದೆಲ್ಲ ತಿಂದ್ಬಿಟ್ಟು ಮತ್ತೆ ಮನೆಗೆ ಹೋಗೋದು. ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ ನೋಡಿ. ಕೆಲವೊಬ್ಬರು ಮಕ್ಕಳದ್ದು ರೀಲೆಲ್ಲ ಮಾಡ್ತಾಯಿದ್ರು. ಫೋಟೋಸ್ ಎಲ್ಲ ಇದು ಬಾನ್ ಫೈರ್ ಮುಂದೆ ಫೋಟೋಸು ಎಲ್ಲ ತೆಗಿತಾ ಇದ್ದರು. ಇವಾಗೆಲ್ಲ ಸೋಷಲ್ ಇದರಲ್ಲೆಲ್ಲ ಹಾಕೋಕ್ಕೆ ಯೂಸ್ ಆಗುತ್ತಲ್ಲ. ಸೊ ನಾನು ಕೂಡ ಕೆಲವೊಂದು ಮಾಡಿದ್ದೀನಿ. ಸ್ವಲ್ಪ ರೀಲು ಮಾಡುವ ಅಂತ
ಮಾಡಿದ್ದೆ, ಸ್ವಲ್ಪ ತೊಗೊಂಡಿದ್ದೇನೆ ವೀಡಿಯೋಸು. ಮತ್ತು ನಾವೆಲ್ಲ ಫ್ರೆಂಡ್ಸ್ ಸೇರಿದ್ವಲ್ಲ, ಕೆಲವೊಂದು ಫೋಟೋಸ್ಗಳನ್ನ ತೆಕ್ಕೊಂಡ್ವಿ. ಹೀಗೆ ಇದು ನೆನಪಿಗೆ ಉಳಿಯುತ್ತೆ ನಾನು ಹಿಂಗೆ 2024ದು ಲೋರಿ, 2025ದು ಲೋರಿ, ಹೀಗೆ ನೋಡಿ. ಮತ್ತೆ ಎಲ್ಲ ಫುಲ್ಲು ಬೆಂಕಿ ಇದು ಆಗುವವರೆಗೂ ಒಬ್ಬೊಬ್ಬರು ಲೇಟಾಗಿ ಬಂದರು. ಅವರವರು ಬಂದು ಮತ್ತೆ ಇದು ಮಾಡಿಕೊಂಡು ಹೋಗ್ತಾಯಿದ್ರು. ಕೆಲವೊಬ್ಬರು ಪೂಜೆಗಾಗಿ ತೆಂಗಿನಕಾಯಿ ಮತ್ತು ನೀರು ಅದೆಲ್ಲ ತೊಗೊಂಡು ಬಂದಿದ್ದರು. ಅವರು ಕೂಡ ಅದರ ಸುತ್ತ ಹೀಗೆ ಹಾಕಿ ಪ್ರದಕ್ಷಿಣೆ ಹಾಕಬೇಕಾದ್ರೆ ನೀರು ಹಾಕಿರ್ತಾರೆ. ಆಮೇಲೆ ತೆಂಗಿನಕಾಯಿ ಎಲ್ಲ ಅರ್ಪಿಸ್ತಾರೆ ಅವರು, ಅವರವರ ಪದ್ಧತಿಯಲ್ಲಿ ಅವ್ರು ಮಾಡಿರ್ತಾರೆ. ನಾನು ಅದೆಲ್ಲ ರೆಕಾರ್ಡ್ ಮಾಡಿಲ್ಲ, ಕೆಲವಷ್ಟು ಮಾಡಿದೆ. ಆದರೂ ಈ ಸಾರಿ ತುಂಬಾ ಜನ ಕಡಿಮೆ ಅನಿಸಿದ್ರು ನನಗೆ. ಈ ಥರ ನಮ್ಮದು ಸೆಲೆಬ್ರೇಟ್ ಆಯಿತು. ಬೇರೆ ಬೇರೆ ಟ್ರೆಡಿಷನಲ್ಲಿ ಬೇರೆ ಬೇರೆ ಥರ ಮಾಡ್ತಾರೆ. ಇದೇ ಹಬ್ಬ ಅಲ್ವಾ, ಎಲ್ಲ ಕಡೆ ಬೇರೆ ಬೇರೆ ಹೆಸರು ಇರುತ್ತೆ. ಇದು ಒಂಥರ ಸ್ಪೆಷಲ್ ಇರುತ್ತೆ. ಮಕ್ಕಿ ಕಿ ರೋಟಿ ಎಲ್ಲ ನೋಡಿ. ಇಲ್ಲಿ ಹುಡುಗ ಕೂತ್ಕೊಂಡು ಫೋಟೋ ತೆಗಿತಾ ಇದ್ದಾರೆ. ಅವನು ಸೈಡು ಬೆಂಕಿಯ ಆ ಕಡೆ ಕೂತಿದ್ದಾನೆ, ಮತ್ತೆ ಫೋಟೋ ತೆಗಿತಾ ಇದ್ದಾರೆ. ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾರೆ. ಇದೇ ಟೈಮ್ ಅಲ್ಲ ಅವರಿಗೂ ಕೂಡ, ಇಲ್ಲಾದರೆ ಸ್ಟಡೀಸಲ್ಲೇ ಬ್ಯುಸಿ ಇರ್ತಾರೆ. ಹೀಗೆ ಎಲ್ಲ ಗ್ರೂಪ್ ಕಟ್ಕೊಂಡು ಮಾತಾಡ್ತಾ ಇದ್ದಾರೆ. ಊಟ ಎಲ್ಲ ಇದ್ದರೆ ಇಲ್ಲಿ ಚೇರೆಲ್ಲ ಇಟ್ಟು ಊಟ ಎಲ್ಲ ಇರುತ್ತೆ. ಮತ್ತು ನಾವು ಹಿಂಗೆಲ್ಲ ಫೋಟೋ ತಗೊಂಡ್ವಿ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.